ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಇದು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಯಾರೆಲ್ಲ ಬ್ಯಾಂಕಲ್ಲಿ ಲೋನ್ ತಗೊಂಡು ರೀಪೇಮೆಂಟ್ ಸರಿಯಾಗಿ ಮಾಡದೇ ಇದ್ದಾಗ ನಿಮ್ಮ ಒಂದು ಬ್ಯಾಂಕಲ್ಲಿ ಚೆಕ್ ಬೌನ್ಸ್ ಅಂತ ಆ್ಯಡ್ ಆಗುತ್ತೆ. ಸೊ ಈ ಚೆಕ್ ಬೌನ್ಸ್ ಆ್ಯಡ್ ಆದಾಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತೆ. ಸುಮಾರು ನೀವು 2-3 ಚೆಕ್ ಬೌನ್ಸ್ ಮಾಡಿಕೊಂಡಾಗ 7ಗಿಂತ ಕಡಿಮೆ ಸಿಬಿಲ್ ಸ್ಕೋರ್ ಆಗಿರುತ್ತೆ. ಅಂಥವರಿಗೆ ಸಿಬಿಲ್ ಸ್ಕೋರ್ ಹೇಗೆ ಇಂಪ್ರೂವ್ ಮಾಡಬೇಕಂತ ದೊಡ್ಡ ಗೊಂದಲನೇ ಇರುತ್ತೆ. ಸೊ ಆ ಸಿಬಿಲ್ ಸ್ಕೋರ್ನ ಹೇಗೆ ಇಂಪ್ರೂವ್ ಮಾಡಿಕೊಡುತ್ತಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ? ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ಆಲ್ರೆಡಿ ಹೇಳ್ದಂಗೆ ಸಿಬಿಲ್ ಸ್ಕೋರ್ನ ಹೇಗೆ ಇಂಪ್ರೂವ್ ಮಾಡಬೇಕಂತ ಪ್ರತಿಯೊಂದು ಹೇಳ್ತೀನಿ. ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಓಕೆನಾ? ಸೊ ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಆಲ್ರೆಡಿ ನೀವು ಬ್ಯಾಂಕಲ್ಲಿ ಲೋನ್ ತೊಗೊಂಡಿರ್ತೀರಲ್ಲ, ಲೋನ್ ತೊಗೊಂಡಾಗ ರೀಪೇಮೆಂಟ್ ಸರಿಯಾಗಿ ಮಾಡಿರಲ್ಲ, ಆಗ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಕಡಿಮೆ ಆಗಿರುತ್ತೆ. ಎಕ್ಸಾಂಪಲು 500, 600, 650, 680, 690 ಈ ಥರ ಸಿಬಿಲ್ ಸ್ಕೋರ್ ಇರುತ್ತೆ. ಸೊ ನೀವು ರೀಪೇಮೆಂಟ್ ಮಾಡಿರಲ್ಲ, ಅದಕ್ಕೋಸ್ಕರ ಈ ಸಿಬಿಲ್ ಸ್ಕೋರ್ ಕಡಿಮೆ ಆಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವೇನು ಮಾಡ್ತೀರಾ ಅಂದರೆ ಮತ್ತೆ ಒಂದು ಕಡೆ ಲೋನ್ಗೆ ಅಪ್ಲೈ ಮಾಡ್ತೀರಾ. ಆಗ ಅಲ್ಲಿ ನಿಮ್ಮ ಒಂದು ಲೋನು ರಿಜೆಕ್ಟ್ ಆಗುತ್ತೆ. ಯಾಕಂದರೆ ಅವ್ರು ಹೇಳ್ತಾರೆ, ಸರ್ ನಿಮ್ಮ ಒಂದು ಸಿಬಿಲ್ ಸ್ಕೋರು 700ಗಿಂತ ಕಡಿಮೆ ಇದೆ ಸರ್, ಹಾಗಾಗಿ ದಯವಿಟ್ಟು ಸಿಬಿಲ್ ಸ್ಕೋರ್ನ 700ಗಿಂತ ಜಾಸ್ತಿ ಮಾಡಿ, ಆಗ ನಾನು ನಿಮ್ಮ ಲೋನ್ನ ಅಪ್ರೂವ್ ಮಾಡ್ತೀನಿ ಅಂತ ಬ್ಯಾಂಕ್ ಅವ್ರು ಹೇಳ್ತಾರೆ. ಆಗ ನಿಮ್ಮ ತಲೆಯಲ್ಲಿ ಒಂದು ಹುಳ ಕೊರಿತಾ ಇರುತ್ತೆ. ಅದೇನು ಅಂದರೆ, ಹೇಗಪ್ಪ ಈ ಸಿಬಿಲ್ ಸ್ಕೋರ್ನ ಇಂಪ್ರೂವ್ ಮಾಡೋದು? ಸಿಬಿಲ್ ಸ್ಕೋರ್ ಇಂಪ್ರೂವ್ ಮಾಡಬೇಕಂದ್ರೆ ಒಂದೇ ಒಂದು ಆಪ್ಷನ್ ಇರೋದು, ಆಲ್ರೆಡಿ ಇರೋ ಲೋನ್ನ ರೀಪೇಮೆಂಟ್ ಚೆನ್ನಾಗಿ ಮಾಡಿ ಸಿಬಿಲ್ ಸ್ಕೋರ್ನ ಇಂಪ್ರೂವ್ ಮಾಡ್ಕೋಬೇಕು. ದುಡ್ಡು ಇಲ್ವಲ್ಲ, ಏನು ಮಾಡಲಿ, ಹೋಗಲಿ. ಅದು ಇಲ್ಲಾಂದರೆ ಬೇರೆ ಕಡೆ ಲೋನ್ ಕೊಟ್ಟರೆ ಆ ಲೋನ್ನು ಕರೆಕ್ಟಾಗಿ ಕಟ್ಕೊಂಡು ಹೋಗಿ ಸಿಬಿಲ್ ಸ್ಕೋರ್ನ ಇಂಪ್ರೂವ್ ಮಾಡ್ಕೊಡ್ತೀನಿ. ಯಾರು ಲೋನ್ ಕೊಡ್ತಾ ಇಲ್ವಲ್ಲ, 700ಗಿಂತ ಕಡಿಮೆ ಇದೆಯಲ್ಲ ಸಿಬಿಲ್ ಸ್ಕೋರ್, ಯಾರು ಲೋನ್ ಕೊಡ್ತಾ ಇಲ್ವಲ್ಲ, ಇಂಥ ಟೈಮಲ್ಲಿ ಏನು ಮಾಡಲಿ ನಾನು, ಅಯ್ಯೋ ಟೆನ್ಷನು ಈ ಬ್ಯಾಂಕವ್ರದ್ದು ಅಂತ ನಿಮಗೆ ತಲೆಯಲ್ಲಿ ಹುಳ ಕೆರೀತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಈ ಸಿಬಿಲ್ ಸ್ಕೋರ್ ಇಂಪ್ರೂವ್ ಮಾಡೋದು ಹೆಂಗೆ ಅಂತ ಪೂರ್ತಿ ಹೇಳ್ಕೊಡ್ತೀನಿ. ಓಕೆನಾ? ಓಕೆ, ಬೇರೆ ಏನೂ ಇಲ್ಲ, ತುಂಬ ಈಸಿ. ಓಕೆನಾ? ಯಾವ ಥರ ಅಂದರೆ ಸ್ನೇಹಿತರೆ, ಈಗ ನಿಮ್ಮ ಸಿಬಿಲ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಒಂದು 2-3 ಆಪ್ಷನ್ ಇದೆ. ಯಾವುದಂದರೆ ಒಂದು ಆ್ಯಪ್ ಇದೆ. ಆ ಆ್ಯಪಲ್ಲಿ ಲೋನ್ ತೊಗೊಂಡು ರೀಪೇಮೆಂಟ್ ಸರಿಯಾಗಿ ಮಾಡಿದ್ರೆ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಇಂಪ್ರೂವ್ ಆಗುತ್ತೆ. ಅದನ್ನು ಈ ವಿಡಿಯೋದಲ್ಲಿ ಹೇಳಲ್ಲ, ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ. 2ನೇ ಆಪ್ಷನ್ ಬಂದುಬಿಟ್ಟು ಗೋಲ್ಡ್ ಲೋನ್. ಗೋಲ್ಡ್ ಲೋನ್ ಬಂದುಬಿಟ್ಟು ನೀವೇನು 10 ಗ್ರಾಮ್, 20 ಗ್ರಾಮ್, 30 ಗ್ರಾಮ್, 100 ಗ್ರಾಮ್ ಇಡಬೇಕಂತ ಏನಿಲ್ಲ. ಸೊ ಸಿಬಿಲ್ ಸ್ಕೋರು ಕಮ್ಮಿ ಆದರೂ ಗೋಲ್ಡ್ ಲೋನ್ ತೊಗೊಂಡು ನಿಮ್ಮ ಒಂದು ಸಿಬಿಲ್ನ ಇಂಪ್ರೂವ್ ಮಾಡ್ಕೋಬೋದು ಸ್ನೇಹಿತರೆ. ಓಕೆನಾ? ಸೊ ಅದಕ್ಕೆ ನೀವೇನು 1 ಲಕ್ಷ ರೂಪಾಯಿ ಗೋಲ್ಡ್ ಲೋನ್ ತಗೋಬೇಕಂತ ಏನಿಲ್ಲ. ಚಿಕ್ಕದೊಂದು 3 ಗ್ರಾಮು 2 ಗ್ರಾಮ್ ರಿಂಗ್ ಇರುತ್ತಲ್ಲ, ಅದನ್ನು ಇಟ್ಬಿಟ್ಟು ಚೆನ್ನಾಗಿ ಬಡ್ಡಿ ಕಟ್ಕೊಂಡು ಹೋಗಿ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಒಂದು 6-7 ತಿಂಗಳಲ್ಲಿ ಇಂಪ್ರೂವ್ ಆಗುತ್ತೆ, ಇಲ್ಲಾಂದರೆ 1 ವರ್ಷ ಒಳಗೆ ಇಂಪ್ರೂವ್ ಆಗುತ್ತೆ. ಆದರೆ ಇನ್ನೊಂದು ಆಪ್ಷನ್ ಇದೆ, ಗೋಲ್ಡು ಇಲ್ಲ ಅನ್ನೋರಿಗೆ 3ನೇ ಆಪ್ಷನ್ ಏನು ಅಂತ ನಾನು ಹೇಳೋದಾದರೆ ಅದು ಕ್ರೆಡಿಟ್ ಕಾರ್ಡ್ ಸ್ನೇಹಿತರೆ. ಓಕೆನಾ? ಸೊ ನಿಮ್ಮ ಹತ್ರ ಒಂದು ಕ್ರೆಡಿಟ್ ಕಾರ್ಡ್ ಇದ್ದರೆ ಅದರಿಂದ ಒಂದು ಸಿಬಿಲ್ ಸ್ಕೋರ್ನ ನೀವು ಇಂಪ್ರೂವ್ ಮಾಡ್ಕೋಬೋದು. ಆಲ್ರೆಡಿ ಕ್ರೆಡಿಟ್ ಕಾರ್ಡ್ ಯಾರಿಗಿದೆಯಲ್ಲ ಅವ್ರಿಗೆ ಫಸ್ಟ್ ಹೇಳ್ತೀನಿ. ಓಕೆ, ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ ಲಿಮಿಟ್ 50,000 ಇದೆ ಅಂದ್ಕೊಳ್ಳಿ. ಅದರಲ್ಲಿ ಟೋಟಲ್ 50,000ದಲ್ಲಿ ಒಂದು ಯೂಸೇಜ್ ಅಂತ ಇರುತ್ತೆ. ಆ ಯೂಸೇಜ್ ಏನಂದರೆ 30%. ಅಂದರೆ 50,000ದಲ್ಲಿ ನೀವು 15,000 ಮಾತ್ರ ಯೂಸ್ ಮಾಡೋಕ್ಕಾಗೋದು, ಅಷ್ಟೇ ಮಾತ್ರ ಸ್ವೈಪ್ ಮಾಡೋಕ್ಕಾಗೋದು. ಒಂದು ತಿಂಗಳಿಗೆ ನೀವು 15,000 ಮಾತ್ರ ಸ್ವೈಪ್ ಮಾಡ್ಬೋದು. 50,000 ಸ್ವೈಪ್ ಮಾಡೋಂಗಿಲ್ಲ, ಅದು ಆಲ್ರೆಡಿ ಗೊತ್ತು. 50,000 ಸ್ವೈಪ್ ಮಾಡಿದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಹೋಗುತ್ತೆ, ಎಲ್ಲದಕ್ಕೂ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಒಂದು ತಿಂಗಳು 50,000 ರೂಪಾಯಿ, ಅಂದರೆ 50,000ದಲ್ಲಿ 15,000 ರೂಪಾಯಿ ಯೂಸೇಜ್ ಮಾಡ್ಕೊಳ್ಳಿ, ಅಥವಾ ಮೊಬೈಲ್ ತೊಗೊಳ್ಳಿ, ಅಥವಾ ಸುಮ್ಮನೆ ಏನಾದರೂ ತೊಗೊಳ್ಳಿ. ಸೊ ಅದು ಕ್ರೆಡಿಟ್ ಕಾರ್ಡ್ ಉಜ್ಬಿಟ್ಟು ಅಥವಾ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾರು ಏನೋ ಒಂದು ಮಾಡಿ ಕೊಡಿಸಿ. ಸೊ ಅದರಿಂದ ನೀವು ರೀಪೇಮೆಂಟ್ ಕರೆಕ್ಟಾಗಿ ಮಾಡ್ಕೊಂಡ್ರೆ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. 2ನೇದಾಗಿ, ತುಂಬ ಜನ ಈ ವಿಡಿಯೋ ನೋಡಿ ಹೇಳ್ತಿದ್ದೀರಿ, ಅಲ್ಲ ನನ್ನ ಹತ್ರ ಸಿಬಿಲ್ ಸ್ಕೋರ್ ಇಲ್ಲ, ಹಾಗಾಗಿ ನಂಗೆ ಕ್ರೆಡಿಟ್ ಕಾರ್ಡ್ ಕೊಡ್ತಾ ಇಲ್ಲ. ಆಲ್ರೆಡಿ ನನ್ನ ಹತ್ರ ಕ್ರೆಡಿಟ್ ಕಾರ್ಡ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಮನಸ್ಸಲ್ಲೇ. ಸೊ ಅಂಥವರಿಗೆ ಬೇರೆ ಆಪ್ಷನ್ ಇದೆ. ಏನು ಅಂದರೆ, ನಿಮ್ಮ ಒಂದು ಬ್ಯಾಂಕ್ ಇದೆಯಲ್ಲ, ಆ ಬ್ಯಾಂಕಿಗೆ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿ, ಸರ್ ನನ್ನ ಸಿಬಿಲ್ ಸ್ಕೋರ್ ಕಮ್ಮಿ ಇದೆ, ಇಂಪ್ರೂವ್ ಮಾಡ್ಕೋಬೇಕು, ಅದಕ್ಕೆ ನಾನು ನಿಮ್ಮೊಂದು 20,000 ಅಥವಾ 50,000 ಕೊಡ್ತೀನಿ ಸರ್, ಒಂದು FD ಇಡಿ ನನ್ನ ಹೆಸರಲ್ಲಿ. ಸೊ ಆಮೇಲೆ FD ಇಟ್ಟ ಮೇಲೆ 1 ಮಂತ್ ಆದಮೇಲೆ ನನಗೊಂದು ಕ್ರೆಡಿಟ್ ಕಾರ್ಡ್ ಬೇಕು ಸರ್, ಅದನ್ನು ಕೊಡಿ ಈ ದುಡ್ಡಿಗೆ ನನಗೆ, ಅವಾಗ ನಾನು ರೀಪೇಮೆಂಟ್ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀನಿ, ಸಿಬಿಲ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಖಂಡಿತ ಹೆಲ್ಪ್ ಮಾಡೇ ಮಾಡ್ತಾರೆ ಸ್ನೇಹಿತರೆ ಬ್ಯಾಂಕವ್ರು, ಇಲ್ಲ ಅಂತ ಹೇಳಲ್ಲ. ಅವಾಗ ನಿಮಗೆ ಏನು ಕೆಲಸ ಮಾಡ್ತೀರಾ, ಏನು ಉದ್ಯೋಗ ಮಾಡ್ತಿದ್ದೀರಾ, ಪೇ ಸ್ಲಿಪ್ ಕೊಡಿ, ಅದು ಏನು ಕೇಳಲ್ಲ ಸ್ನೇಹಿತರೆ. ಓಕೆನಾ? ಹಾಗೆ ಕೊಡ್ತಾರೆ. ನೀವು ಉದ್ಯೋಗದಲ್ಲಿ ಇಲ್ಲೇ ಇರಲಿ, ನಿಮಗೆ ಖಂಡಿತ ಅವರು ಕ್ರೆಡಿಟ್ ಕಾರ್ಡ್ ಫೆಸಿಲಿಟಿ ಮಾಡಿಕೊಡ್ತಾರೆ. ಸೊ ಯಾಕೆ ಮಾಡ್ಕೊಡ್ತಾರೆ ಅಂದರೆ, ನೀವು ಆಲ್ರೆಡಿ ಒಂದು FD ಅಂತ ಇಟ್ಟಿರ್ತೀರಲ್ಲ, ಆ ಅಮೌಂಟ್ಗೋಸ್ಕರ ಕೊಟ್ಟಿರ್ತಾರೆ. ಅಂದರೆ ಈಗ ನೀವು 50,000 ರೂಪಾಯಿ FD ಇಟ್ಟಿದ್ದೀರ ಅಂದರೆ ಒಂದು 50,000 ರೂಪಾಯಿ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ.
ಆದರೆ ಅದರಲ್ಲಿ ನೀವು 30% ಮಾತ್ರ ಯೂಸ್ ಮಾಡಬೇಕು. 30% ಮೇಲೆ ಯೂಸ್ ಮಾಡೋಂಗಿಲ್ಲ. 15,000 ರೂಪಾಯಿ ಅಷ್ಟೇ ಯೂಸ್ ಮಾಡಬೇಕು. ಅದನ್ನು ಕರೆಕ್ಟಾಗಿ ಆನ್ ಟೈಮ್ ರೀಪೇಮೆಂಟ್ ಮಾಡ್ಕೊಂಡು ಹೋದರೆ 100% ನಿಮ್ಮ ಒಂದು ಸಿಬಿಲ್ ಸ್ಕೋರು ತುಂಬಾ ಚೆನ್ನಾಗಿ 6ರಿಂದ 1 ವರ್ಷದೊಳಗೆ ಇಂಪ್ರೂವ್ ಆಗುತ್ತೆ. ಓಕೆನಾ? ಸೊ ಪೇಷನ್ಸ್ ಜಾಸ್ತಿ ಬೇಕಾಗುತ್ತೆ. 100% ರಿಸಲ್ಟ್ ಇದೆ ಸ್ನೇಹಿತರೆ, ಬೇಕಾದ್ರೆ ಟ್ರೈ ಮಾಡಿ ನೋಡಿ. ತುಂಬ ಜನಕ್ಕೆ ನಾನು ಇದನ್ನು ಅಡ್ವೈಸ್ ಮಾಡಿದ್ದೀನಿ ಪರ್ಸನಲಿ, ಆದರೆ ಈಗ ಯೂಟ್ಯೂಬಲ್ಲಿ ನಿಮ್ಗೆ ಅಡ್ವೈಸ್ ಮಾಡ್ತೀನಿ ಸ್ನೇಹಿತರೆ. ಓಕೆನಾ? ಅರ್ಥ ಆಯ್ತಲ್ಲ? ಕ್ರೆಡಿಟ್ ಕಾರ್ಡು ತಗೊಂಡು ಅದರಲ್ಲಿ ಸಿಬಿಲ್ ಸ್ಕೋರ್ನ ಇಂಪ್ರೂವ್ ಮಾಡ್ಕೋಬೇಕು. ಸೊ ಇದರಲ್ಲಿ 3 ಆಪ್ಷನ್ ಹೇಳಿದೆ, ಅರ್ಥ ಆಯ್ತಲ್ಲ? ಒಂದು ಗೋಲ್ಡ್ ಲೋನು, ಇನ್ನೊಂದು ಕ್ರೆಡಿಟ್ ಕಾರ್ಡು, ಅರ್ಥ ಆಯ್ತಲ್ಲ? ಇನ್ನೊಂದು ಯಾವ್ದು ಹೇಳಿ? ಗೊತ್ತಾಯ್ತಲ್ಲ ಇನ್ನೊಂದು ಯಾವುದು ಅಂತ? ಓಕೆ, ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಹಾಗಾದರೆ ಮತ್ತೊಂದು ಉತ್ತಮವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಗುಡ್ ಬೈ.